ನಿಜವಾಗಿ ಸೈದ್ಧಾಂತಿಕ ಬದ್ಧತೆಯುಳ್ಳ ನಾಯಕ ಅಂದರೆ ಡಿ ಕೆ ಅಲ್ಲ, ಅದು ನಮ್ಮ ಬಿ ಕೆ. ಎಸ್, ಕರೆಕ್ಟ್, 100%. ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಯಾರಿಗೂ. ಆದರೆ ಡಿ ಕೆ ಅವರು ಯಾಕೆ ಯಾರನ್ನು ಮೆಚ್ಚಿಸಲಿಕ್ಕೋಸ್ಕರ ಹೇಳಿದರು ಅಂತ ಯಾರಿಗೆ ಗೊತ್ತಿಲ್ಲ. ಅಥವಾ ಕಾಂಗ್ರೆಸ್ಗೆ ಮತ ಇನ್ನೂ ಹೆಚ್ಚು ಪಡಿಬೇಕು, ಬಿ ಜೆ ಪಿಯನ್ನು ಇನ್ನೂ ತುಂಬ ಸೀಟ್ಗಳಿಂದ ಅವನು ಸೋಲಿಸಬೇಕು ಅನ್ನುವಂತಹ ಉದ್ದೇಶದಿಂದ ಹೇಳಿದರು ಅಂತ ಯಾವುದೂ ಗೊತ್ತಿಲ್ಲ. ಆದರೂ ಈ ವಾಕ್ಯ ತುಂಬ ಸ್ಪಷ್ಟ, 100% ಇದು ಬಿ ಕೆ ಇವರಾಗಿರಬೇಕು ಮುಖ್ಯಮಂತ್ರಿ. ಆದರೆ ಇವರಾಗಬೇಕು, ಅಥವಾ ಉಸ್ತುವಾರಿ ಸಚಿವರಾಗಿರ್ಬೋದು, ಅಥವಾ ನಮ್ಮ ಗೃಹ ಮಂತ್ರಿ, ಸೂಕ್ತವಾದ ವ್ಯಕ್ತಿಗಳು. ಇವರ ಬಗ್ಗೆ ನೋಡ್ಕೊಂಡು ಹೋಗೋಣ ಏನೆಲ್ಲ ಕಮೆಂಟ್ ಬಂದಿದೆ ಅಂತ. ಕೆಲವೊಬ್ಬರು ಬಹಿರಂಗವಾಗಿ ಏನೂ ಹೇಳದೆ ಅಂತರಂಗದಲ್ಲಿ ಎಲ್ಲ ರಾಜಕೀಯ ನಾಯಕರೊಂದಿಗೆ ಸ್ವಲ್ಪ ಸಮಯ ಸಾಕಾಗಲ್ಲ. ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಹೋಗುವುದು ಉತ್ತಮ. ಉಚ್ಚಾಟನೆ ಮಾಡಬೇಕು, ಇದರಲ್ಲಿ ತಪ್ಪು ಏನೂ ಇದೆ ಅಂತ ಅರ್ಥ ಆಗ್ತಾ ಇದೆ. ಎಲ್ಲರ ಭಾವನೆಗಳಿಗೂ ಗೌರವ ಕೊಡೋದು ಕಾಂಗ್ರೆಸ್ ನಿಲುವು. ಹೌದು, ಎಲ್ಲರ ಭಾವನೆಗಳು ಕೊಡುವುದು ಕಾಂಗ್ರೆಸ್ ನಿಲುವು. ಆದರೆ ನಮ್ಮ ಗಾಂಧೀಜಿಯವರನ್ನು ಕೊಂದಂತಹ RSS ಸಿದ್ಧಾಂತಕ್ಕೆ ಕಾಂಗ್ರೆಸ್ ಯಾವತ್ತೂ ಸಪೋರ್ಟ್ ಮಾಡಲ್ಲ. RSSನ ಅದು ಹಾಡಾಗಿದೆ, ಅದು ಹಾಡಿರೋದು. ಅದಕ್ಕಾಗಿದೆ ಎಲ್ಲ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸ್ತಾ ಇರೋದು ಅಲ್ವಾ. ಈಗ ಕಾಂಗ್ರೆಸ್ ನಮಗೆ ಸಿದ್ಧಾಂತ ಬದ್ಧತೆ ಇಲ್ಲ ಅಂತ ಇಷ್ಟಪಡ್ತಿದ್ದ ನಾವು ಸ್ಪಷ್ಟ. ಕಾಂಗ್ರೆಸ್ಸಲ್ಲಿ ತುಂಬ ಜನ RSS ಸಿದ್ಧಾಂತವನ್ನು ಒಪ್ಪುವಂಥ ತುಂಬ ಜನ ಇದ್ದಾರೆ. ರಾಹುಲ್ ಗಾಂಧಿ ಹೇಳಿದ ಹಾಗೆ ಅವರನ್ನು ಪಕ್ಷದಿಂದ ಹೊರಗಿಡಬೇಕು. ಇಲ್ಲ ಅಂತಾದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿಗೆ ಬಹಳ ಕಷ್ಟ ಆಗುತ್ತೆ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಎಲ್ಲ ರಾಜ್ಯದಲ್ಲೂ. ಓಕೆ ಗೈಸ್, ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಓಕೆ.